ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಳ್ರಪ್ಪ. ನಾನು ನಿಮ್ಮ ಚಂದನ್ ಗೌಡ. ಮ್ಯಾಕ್ಸ್ ಸಿನಿಮಾ 25 ದಿನಗಳ ಸಕ್ಸಸ್ಫುಲ್ ಜರ್ನಿ ಮುಗಿಸಿ ಮುಂದೆ ಹೋಗಿದೆ. ನನ್ನ ಎಲ್ಲ ಸ್ನೇಹಿತರಿಗೆ ಮ್ಯಾಕ್ಸ್ ನ 25 ದಿನಕ್ಕೆ ಸಕ್ಸಸ್ಫುಲ್ ಆಗಿ ಕರ್ಕೊಂಡು ಹೋಗಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ. ಹೇಗಿತ್ತು ಈ ಸಕ್ಸಸ್ಫುಲ್ ಜರ್ನಿ? ಹೇಗಿತ್ತು ಈ ಸಕ್ಸಸ್ಫುಲ್ ಜರ್ನಿಯನ್ನ ಹಾಳು ಮಾಡೋಕೆ ಪ್ರಯತ್ನ ಪಟ್ಟವ್ರು ಯಾರು? ಈ ಸಕ್ಸಸ್ ನ ನೋಡಿ ಉರ್ಕೊಂಡವ್ರು ಯಾರ್ಯಾರು, ಯಾಕೆ, ಹೇಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮೊದಲು ಯಾರ್ಯಾರು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ರೆಡ್ ಬುಲ್ ಗಿಂತ ಎನರ್ಜಿ ಕೊಡುತ್ತೆ. ಮುಂದೆ ನಿಲ್ಲೋರು ಯಾರು? ಕಿಚ್ಚ ಸುದೀಪ್ ಕನ್ನಡ ಇಂಡಸ್ಟ್ರಿಯ ಮೇರು ನಟರ ಸಾಲಿನಲ್ಲಿ ಒಬ್ರು. ಸುದೀಪ್ ಸರ್ ಸಿನಿಮಾ ಅಂದ್ಮೇಲೆ ಕಲೆಕ್ಷನ್ಗೆ ಏನ್ ಕಡಿಮೆ ಇರಲ್ಲ, ಹಾಗೆ ಸಿನಿಮಾನ ಹಾಳು ಮಾಡಬೇಕು ಅನ್ಕೊಳ್ಳೋರು ಏನ್ ಕಮ್ಮಿ ಇಲ್ಲ. ಆದ್ರೂ 2024 ಅಲ್ಲಿ ಫ್ಯಾನ್ಸ್ ಹಾಗೂ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಸೆಲೆಬ್ರೇಟ್ ಮಾಡಿದ ಮೂವಿ, ಹಾಗೆ ತುಂಬಾ ಒಳ್ಳೆ ಗುಡ್ ರಿವ್ಯೂಸ್ ಪಡ್ಕೊಂಡಂತ ಕನ್ನಡದ ಒಂದು ಸಿನಿಮಾ. ಒಳ್ಳೆ ಮನಸ್ಸಿರೋ ಕನ್ನಡ ಅಭಿಮಾನಿಗಳು, ಕರ್ನಾಟಕದ ಮೇಲೆ ಅಭಿಮಾನ ಇರೋ ಮನುಷ್ಯರಿಂದ ಒಳ್ಳೆ ರಿವ್ಯೂಸ್ ಬಂತು. ಹಾಗೆ ಕಿತ್ತೋದ್ ಬ್ಯಾಚ್ ಇದ್ದೇ ಇರುತ್ತಲ್ಲ, ಹಾಳ್ಗೇಡಿಗಳು, ಅವ್ರ ಬಗ್ಗೆ ಮಾತಾಡೋಣ ಬನ್ನಿ. ಈ ಹಾಳು ಮಾಡೋ ಹಾಳ್ಗೇಡಿಗಳು ಇರೋದ್ 3 ಮತ್ತೊಂದು ಜನ ಆದ್ರೂ ಅವ್ರು ಮಾಡೋ ಡ್ಯಾಮೇಜ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದೃಷ್ಟ ಗಟ್ಟಿ ಇದ್ರೆ ಈ ಹಾಳ್ಗೇಡಿಗಳು ತರಗೆಲೆ ತರ ಉದುರೋಗೋದ್ರಲ್ಲಿ ಅನುಮಾನನೇ ಬೇಡ. ಹಾಗೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದಾಗ್ಲೂ ತುಂಬಾ ಕಷ್ಟಪಟ್ಟು ಸಿನಿಮಾ ಬಗ್ಗೆ ನೆಗೆಟಿವ್ ಪ್ರಮೋಷನ್ ಮಾಡಿದ್ರು. ಬಟ್ ಅವರ ದುರದೃಷ್ಟ, ಸಿನಿಮಾ ಬ್ಲಾಕ್ ಬಸ್ಟರ್ ಆಯ್ತು. ವರ್ಷದ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಆಗಿ ನಿಂತ್ಕೊಳ್ತು ಮ್ಯಾಕ್ಸ್ ಮೂವಿ. ಮೊದ್ಲಿಗೆ ಇದು ತಮಿಳ್ನ ಸಿನಿಮಾ ಕೈತಿ ಮೂವಿ ರೀಮೇಕ್ ಅಂದ್ರು. ಆಮೇಲೆ ಜನ ಬರ್ತಿಲ್ಲ ಸಿನಿಮಾಗೆ, ಬುಕ್ ಮೈ ಶೋ ಅಲ್ಲಿ ಫೇಕ್ ಬುಕಿಂಗ್ಸ್ ತೋರಿಸ್ತಾ ಇದಾರೆ ಅಂತ ಬಾಯ್ ಬಡ್ಕೊಂಡ್ರು. ಆಮೇಲೆ ಬುಕ್ ಮೈ ಶೋ ಬುಕಿಂಗ್ಸ್ 8.5 ಲಕ್ಷ ಬುಕಿಂಗ್ಸ್ ಆಗಿದ್ರು, 2.5 ಲಕ್ಷ ಬುಕಿಂಗ್ ಆಗಿದೆ, 4 ಲಕ್ಷ ಬುಕಿಂಗ್ ಆಗಿದೆ ಅಷ್ಟೇ ಅಂತ ಸುಳ್ಳು ಹೇಳ್ಕೊಂಡು ಆನಂದ ಪಡ್ಕೊಂಡ್ರು. ಸುಳ್ಳು ಆನಂದ ಪಡ್ಕೊಂಡ್ಬಿಟ್ರು ಪಾಪ. ಹೀಗೆ ಕನ್ನಡದ ಒಂದು ಸಿನಿಮಾವನ್ನ ಹಾಳು ಮಾಡೋದಕ್ಕೆ ಕನ್ನಡಿಗರದೇ ಆದ ಒಂದು ಗುಂಪು ತುಂಬಾ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಅದರಲ್ಲಿ ತುಂಬಾ ಕೆಟ್ಟದಾಗಿ ಫೇಲ್ಯೂರ್ ಕೂಡ ಆದ್ರು. ಒಟ್ನಲ್ಲಿ ಜನ ಕಂಟೆಂಟ್ ನ ಇಷ್ಟಪಟ್ಟು ಜನಕ್ಕೆ ಕಂಟೆಂಟ್ ಕನೆಕ್ಟ್ ಆದ್ರೆ ಇಂಥ ಖಾಲಿ ಫಲ ನನ್ನ ಮಕ್ಕಳು ಏನೇ ತಿಕ್ಕಾರ್ಕೊಂಡ್ರು ಸಿನಿಮಾನ ಏನು ಮಾಡಕ್ ಆಗಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡಿದ್ದಾರೆ. ಯಾವ ಗುಂಪು ಅನ್ನೋದನ್ನ ನೀವೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹೇಳ್ಬಿಡಿ. ನಾನು ಹೇಳಿದ್ರೆ ಅದು ದೊಡ್ಡ ವಿಷಯ ಆಗುತ್ತೆ. ನಿಮ್ಮ ಒಪಿನಿಯನ್ ನ ನಿಮ್ಮ ಭಾಷೆಯಲ್ಲೇ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಒಟ್ನಲ್ಲಿ ಒಂದು ಕನ್ನಡದ ಸಿನಿಮಾ ಇಯರ್ ಎಂಡಿಂಗ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಕೊಟ್ಟು ಪಾಸಿಟಿವ್ ಆಗಿ ಇಯರ್ ನ ಮುಗಿಸಿದೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್. ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬ್, ಒಂದೇ ಒಂದು ಲೈಕ್ ಕೊಡೋ ಎನರ್ಜಿನ ರೆಡ್ ಬುಲ್ ಕೂಡ ಕೊಡಕ್ ಆಗಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ ತಾನೆ? ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ತುಂಬಾ ಸಪೋರ್ಟಿವ್ ಆಗಿರುತ್ತೆ, ಮೈಂಡಿಗೆ ಮತ್ತೆ ಮನಸ್ಸಿಗೆ ತುಂಬಾ ಎನ್ಕರೇಜಿಂಗ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊಂಡಿದೀನಿ. ಮಾಡ್ತೀರಾ ತಾನೆ? ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಬಾಯ್. Yeah.